ಡಿಸಿಎಂ ಡಿಕೆ ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್, ಬಿಜೆಪಿ ಕಡೆ ವಾಲಿ ಬಿಟ್ರ, ಬಿಜೆಪಿಗೆ ಹತ್ತಿರವಾಗ್ಬಿಟ್ರ. ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಅದಕ್ಕೆ ಕಾರಣವಾಗಿದ್ದು ಡಿಸಿಎಂ ಡಿಕೆ ಜಗ್ಗಿ ವಾಸುದೇವ್ ಅವರ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. Kumbh Mela. I say I'm a Hindu. I say I'm a born Hindu. I'll die as a Hindu. ಒಂದು ಕಡೆ ಅಮಿತ್ ಶಾ, ಮಧ್ಯದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್, ಪಕ್ಕದಲ್ಲೇ ಡಿಸಿಎಂ ಡಿಕೆ. ಜಗ್ಗಿ ವಾಸುದೇವ್ ಅವರ ಶಿವರಾತ್ರಿ ಉತ್ಸವದಲ್ಲಿ ಕಂಡುಬಂದ ಈ ದೃಶ್ಯ ದೊಡ್ಡ ಸದ್ದು ಮಾಡ್ತಿದೆ. ರಾಜಕೀಯ ಬದ್ಧ ವೈರಿಗಳು ಅಕ್ಕಪಕ್ಕದಲ್ಲೇ ಕೂತಿದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ಕನಕಪುರ ಬಂಡೆ ಡಿಸಿಎಂ ಡಿಕೆಗೆ ಕಮಲ ಕಾರ್ಪೆಟ್. ಡಿಕೆ ಅಗಾಧ ಹಿಂದುತ್ವದ ಪ್ರೇಮಕ್ಕೆ ರಾಜಕೀಯ ಕಲರ್. ರಾಜಕೀಯದಲ್ಲೇ ಹಾಗೆ 1+1 ಅನ್ನೋದಕ್ಕಾಗಲ್ಲ. ಕಣ್ಣಿಗೆ ಕಾಣುವುದಷ್ಟೇ ರಾಜಕೀಯವೂ ಅಲ್ಲ. ತೆರೆಮರೆಯಲ್ಲಿ ಚದುರಂಗದಾಟ ಜೋರಾಗಿ ನಡೆಯುತ್ತದೆ. ಸದ್ಯ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆಗೂ ಸಣ್ಣದೊಂದು ಸೋಷಿಯಲ್ ಮೀಡಿಯಾ ಟ್ರಬಲ್ ಶುರುವಾಗಿದೆ. ಅದು ಡಿಕೆ ಕಮಲಪಾಳ್ಯದ ಕಡೆ ವಾಲುತ್ತಿದ್ದಾರೇನೋ ಎಂಬ ಅನುಮಾನದ ಟ್ರಬಲ್. ಹೌದು, ಡಿಕೆ ಶಿವಕುಮಾರ್ ಹೇಳಿ ಕೇಳಿ ಸೆಕ್ಯುಲರ್ ಪಾರ್ಟಿಯೊಂದರ ಆಧ್ಯಾತ್ಮಿಕ ಭಾವುಕ ಜೀವಿ. ಪೂಜೆ ಪುನಸ್ಕಾರ, ಹೋಮ ಹವನ ಅಂದ್ರೆ ಡಿಕೆ ಮುಂದೆ ನಿಂತಿರ್ತಾರೆ. ಹೀಗೆ ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ಗೂ ಡಿಕೆಶಿ ಹತ್ತಿರವಾಗಿದ್ದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಬಿಟ್ಟಿದೆ. ಶಿವಭಕ್ತಿಯ ಶಿಖರದಲ್ಲಿ ಮಿಂದೆದ್ದ ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ಯಾಕಂದ್ರೆ ಡಿಕೆ ಹೋಗಿದ್ದು ಹೇಳಿ ಕೇಳಿ ಅಮಿತ್ ಶಾ ಆಗಮಿಸಿದ್ದ ಕಾರ್ಯಕ್ರಮಕ್ಕೆ. ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ಎಐಸಿಸಿ ನಾಯಕ ರಾಹುಲ್ ಗಾಂಧಿಯನ್ನೇ ಹಿಂದೊಮ್ಮೆ ಅಣಕಿಸಿ ಅಪಹಾಸ್ಯ ಮಾಡಿದ್ರು. ಇದೇ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಡಿಕೆ ಒಂದು ಸೆಕ್ಯುಲರ್ ಪಾರ್ಟಿಯ ಅಧ್ಯಕ್ಷರಾಗಿ ಹೋಗಿದ್ದು ಸರಿಯಲ್ಲ. ಇದು ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನಿಸುತ್ತೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯ ಜನಕ್ಕೆ ಗೊತ್ತಿದೆ ಜಗ್ಗಿ ವಾಸುದೇವ್ ಅವರ ಮಾತುಗಳು, ಆಲೋಚನೆಗಳು, ನೆರೇಟಿವ್ಸ್ಗಳೆಲ್ಲ ಬಿಜೆಪಿಗೆ RSSಗೆ ಎಲ್ಲ ಏನಾಗುತ್ತೆ ಹಿಂದುತ್ವಗೆ. ನಮಗೆ ಏನಾಗ್ತಂದ್ರೆ ನಮ್ಮ ಕಾರ್ಯಕರ್ತರು ಮುಗ್ಧರು, ಅವರು ಕಾರ್ಯಕರ್ತರು ಪಾರ್ಟಿಗೋಸ್ಕರ ಏನು ಕೆಲಸ ಮಾಡ್ತಾರೆ. ಈಗ ನಮ್ಮ ಅಧ್ಯಕ್ಷರು ರೀತಿ ಹೋದಕೊಳ್ಳಿ ಅವರಿಗೆ ಅದು ಚಿಂತನೆ ಆಗ್ತದೆ, ನಾವು ಕೂಡ ಹೋಗ್ಬೋದು ಅಂತೇಳಿ. ಒಮ್ಮೆ ನೀವು ಹಿಂದುತ್ವದಕ್ಕೆ ಹೋದರೆ ಮತ್ತೆ ಈಗ ವಾಪಸ್ ಬರೋಕ್ಕಾಗಲ್ಲ. ಐಡಿಯಾಲಜಿಕಲ್ ಆಗಿ ನಾವು ಮುಂದುವರಿಬೇಕು. ಐಡಿಯಾಲಜಿಕಲ್ ಇದೆ ಪಾರ್ಟಿ, ಒಂದು ಐಡಿಯಾ ಇದೆ, ನಮ್ದು ಇದೆ ಐಡಿಯಾ ಆಫ್ ಇಂಡಿಯಾ ಇಸ್ ಅವರ ಐಡಿಯಾ. ಆ ರೇಖೆಗೆ ದಾಟಿದ ಮೇಲೆ ನಮಗೆ ಮತ್ತು ಅವ್ರಿಗೇನು ವ್ಯತ್ಯಾಸ ಇದೆ. ಹೀಗೆ ಹೇಳಿರುವ PV ಮೋಹನ್ ಹಿಂದೆ ರಾಹುಲ್ ಗಾಂಧಿ ಅವರು RSS ಮನಸ್ಥಿತಿಯವರು ಕಾಂಗ್ರೆಸ್ನಿಂದ ಹೊರಗೆ ಹೋಗಿ ಅಂದಿದ್ದ ಮಾತನ್ನು ಸ್ಮರಿಸಿದ್ದಾರೆ. ರಾಹುಲ್ ಗಾಂಧಿ RSS ಮನಸ್ಸುಗಳು ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕಂತ ಸ್ಪಷ್ಟವಾಗಿ ಕರೆ ಕೊಟ್ಟಿದ್ದಾರೆ. ನಾವು ಆ ಥರ ಮಾತಾಡೋಣ, ನಾವು RSS ಪ್ರಾಯೋಗಿಕತ್ವದ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು, ಏನು ಅವಶ್ಯಕತೆ ಅಂತ ನನ್ನ ಪ್ರಶ್ನೆ. ಇಂಥ ಆಕ್ಷೇಪ ಒಂದ್ ಕಡೆ ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಡಿಕೆ ಬಿಜೆಪಿ ಕಡೆ ವಾಲುತ್ತಿದ್ದಾರೆ ಎಂಬ ಅತಿರೇಕದ ಚರ್ಚೆಗಳು ನಡೆಯುತ್ತಿದೆ. ಇದು ಗೊತ್ತಾಗಿಯೇ ಖುದ್ದು ಡಿಕೆ ಈ ಬಗ್ಗೆ ನಿನ್ನೆಯೇ ಸ್ಪಷ್ಟನೆ ಕೊಟ್ಟಿದ್ರು. ನಾನು ಹೋಗ್ತಾ ಇದ್ದೀನಿ, ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಐ ಆಮ್ ಎ ಹಿಂದೂ. ಐ ಸೇ ಐ ಆಮ್ ಎ ಬಾರ್ನ್ ಹಿಂದೂ. ಐ ವಿಲ್ ಡೈ ಆಸ್ ಎ ಹಿಂದೂ. But I love all religion. I love all religion. I respect all religion. ಇನ್ನು ಇಂದು ಮತ್ತೆ ಈ ಬಗ್ಗೆ ಮಾತನಾಡಿರುವ ಡಿಕೆ ಯಾರ್ಯಾರೋ ಟೀಕೆ ಮಾಡೋದಕ್ಕೆ ಉತ್ತರ ಕೊಡಲ್ಲ ಎಂದಿದ್ದಾರೆ. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನನಗೆ ಯಾವ ಬಿಜೆಪಿ ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ಅಲ್ಲ ರೀ, ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ? ಬಟ್ ನನಗೆಲ್ಲ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ಕುಂಭಮೇಳಕ್ಕೂ
ಇದಕ್ಕೂ ಏನ್ ಸಂಬಂಧ? ಏನ್ ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ. ಈಗ ನಾನು ನೋಡಂಕೆರೆ ಮಠಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಠಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ಇನ್ನು ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಒಗ್ಗರಣೆ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತ ಹೇಳಿ ಕಾಣಿಸ್ತಾ ಇದೆ. ಇಷ್ಟು ದಿನ ಕರ್ನಾಟಕದಲ್ಲಿ ಕರಿಬೆಕ್ಕಳ ಕಾಟ ಇತ್ತು. ಈಗ ಆಲ್ ಇಂಡಿಯಾ ಲೆವೆಲಲ್ಲೂ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಈ ಕಾಟ, ಕರಿಬೆಕ್ಕುಗಳ ಕಾಟ ಆಗಿದೆ. ಯಾಕೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ಗಳಿಗೂ ಈ ಬೆಕ್ಕಿನ ಕಾಟಕ್ಕೂ ಯಾಕೋ ಸಂಬಂಧಗಳು ಕೂಡಿ ಬರ್ತಾ ಇದೆ. ಒಳ್ಳೇದಕ್ಕೆ ಬರ್ತಾ ಇದೆಯೋ ಕೆಟ್ಟದಕ್ಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಅಡ್ಗಾಲ ಅಂತೂ ಆಗ್ತಾ ಇದ್ದಾರೆ. ಅವ್ರಿಗೆ ಸರಿ ಆಗುದಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರಿ. ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರು ಹೊರಗೆ ಹಾಕಿಬಿಟ್ರಿ ಪಾರ್ಟಿಯಿಂದ. ಯಾವ ಅರ್ಥ ಅಂತ ಅಲ್ಲ, ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರ ಆಗೋದು, ನಿಧಾನವಾಗಿ ಯಾವುದು ಆಗೋದೇ ಇಲ್ಲ, ಓವರ್ ನೈಟ್ ಆಗೋದು ಪ್ರಶ್ನೆ ಆದಲ್ಲ. ಪ್ರಶ್ನೆ ಇವತ್ತು ಯಾವುದು ಆ ಥರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ಥರ ಚರ್ಚೆ ಇಲ್ಲ. ಅದೇನೇ ಇರಲಿ, ರಾಜಕೀಯದಲ್ಲಿ ಸುಳಿಗಾಳಿ ಸುಂಟರ ಗಾಳಿಯಾಗಿ ಯಾವಾಗ ಬದಲಾಗುತ್ತೆ ಅಂತ ಹೇಳಲಾಗದು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಂತ ಸೆಕ್ಯುಲರ್ ಪಾರ್ಟಿಯ ಕಟ್ಟಾಳೋ ಎಂಬುದರಲ್ಲಿ ದೂಸರ ಮಾತಿಲ್ಲ. ಈರಣ್ಣ ಬಸವ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.